ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ನಿಮಗೆ ವಿಡಿಯೋ ತೋರಿಸ್ತಾ ಇರೋದು ಸೆಟ್ಟಿಹಳ್ಳಿ 1 BHK ಫ್ಲ್ಯಾಟು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ತರ್ತಿರುವಂತಹ 1 BHK ರಾಜ್ಯ ಸರ್ಕಾರ. ಫ್ರೆಂಡ್, ಇಲ್ಲಿ ಏನು ನಿಮಗೆ ಇಲ್ಲಿ ಯಾವ ರೀತಿ ಕಾಮಗಾರಿ ಆಗಿದೆ ಮತ್ತು ಏನಾರ ಇಲ್ಲಿ ಫ್ಲ್ಯಾಟ್ಗಳು ಲಭ್ಯ ಇದೆಯಾ, ಇದು ಅಮೌಂಟ್ ಎಷ್ಟಾಗುತ್ತೆ, ನಿಮಗೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್, ಈಗ ನಿಮ್ಗೆ ತೋರಿಸ್ತಾ ಇರೋದು ದಾಸರಳ್ಳಿ ಕ್ಷೇತ್ರ ಸೆಟ್ಟಿಹಳ್ಳಿ. ಫ್ರೆಂಡ್, ಇಯರ್ ಬೈ ಇದು ಅಬ್ಬಿಗೆರೆ ಹತ್ರ ಬರುತ್ತೆ. ಈಗ ಮೇನ್ ರೋಡ್ ಬೇಕು ಅಂದರೆ ಜಾಲಹಳ್ಳಿ ಕ್ರಾಸಿಂದ ಸುಮಾರು ಒಂದು 6-7 ಕಿಲೋಮೀಟ್ರ್ ಸಮೀಪದಲ್ಲಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ನಿಮಗೆ ತೋರಿಸ್ತಾ ಇರೋದು ಗ್ರೌಂಡ್ ಫ್ಲೋರು. ನಿಮಗೆ ಗ್ರೌಂಡ್ ಫ್ಲೋರ್ ಯಾವ ರೀತಿ ಇಲ್ಲಿ ರೆಡಿ ಆಯ್ತಾ ಇದೆ ನೋಡಿ ಫ್ರೆಂಡ್. ಇಲ್ಲಿ ಎಲ್ಲ ಕಡೆ ಟೈಲ್ಸ್ ಹಾಕಿ ಬೀಗ ಹಾಕಿದ್ದಾರೆ. ಫ್ರೆಂಡು, ಅರ್ಧಕ್ಕೆ ಪೇಂಟ್ ಹೊಡೆದಿದ್ದಾರೆ. ಕಿಟಕಿ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಪ್ರತಿಯೊಂದು ಟೇಟ್ ಹೊಡೆದಿದ್ದಾರೆ. ಸುಮಾರು ಬ್ಲಾಕ್ಗಳಲ್ಲೆಲ್ಲ ಟೈಲ್ಸ್ ಹಾಕಿ ಈ ಬ್ಲಾಕಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್. ಇಲ್ಲಿ ಫ್ರೆಂಡ್ ನೋಡಿ, ನಿಮಗೆ ಕಿಚನ್ ರೂಮು, ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಿಟಿ ಸೆಂಟ್ರ್ ಫ್ರೆಂಡ್. ಇದು ಸಿಟಿಯಲ್ಲಿದ್ದು BBMP ಲಿಮಿಟ್ಸಲ್ಲಿ ಬರುವಂತಹ 1 BHK ಫ್ಲ್ಯಾಟು ಸಿಟಿ ಸೆಂಟ್ರು ಫ್ರೆಂಡ್. ಇಲ್ಲಿ ಒಳಗಡೆ ಫಿಟ್ಟಿಂಗ್ಗಳು ಆಗಬೇಕು. ಟಾಯ್ಲೆಟ್ ಬಾಕ್ಸ್ ಆಗಿರ್ಬೋದು, ನೆಲ್ಲಿ ಆಗಿರ್ಬೋದು. ಫ್ರೆಂಡ್, ಇದು 1 BHK ರೇಟು ಏನೋ ಇತ್ತೀಚೆಗೆ ದಿನಗಳಲ್ಲಿ ಸಾಕಷ್ಟು ಜನ ಕೇಳ್ತಾಯಿದ್ರಿ, ಸರ್ ರೇಟ್ ಎಷ್ಟಿದು 1 BHK ಅಂತ. ಫ್ರೆಂಡ್, ಇದು ನೋಡಿ, ನಿಮಗೆ ಸ್ಕ್ವೇರ್ ಫೀಟಲ್ಲಿ ಅಂದಾಜು ಪ್ರಕಾರ 360 ಸ್ಕ್ವೇರ್ ಫೀಟಲ್ಲಿ ಬರುವಂತಹ 1 BHK ಫ್ಲ್ಯಾಟು. ಇದು ರೇಟು 13,20,000 ಆಗುತ್ತೆ ಫ್ರೆಂಡು. ಸಬ್ಸಿಡಿ ಹೊರತುಪಡಿಸಿ ಎಲ್ಲ ನಿಮಗೆ SC ST ಅವ್ರಿಗೆ 9,70,000. ಅದೇ ಜನರಲ್ ಕ್ಯಾಟಗರಿ ಸಬ್ಸಿಡಿ ಹೊರತುಪಡಿಸಿ 10 ಲಕ್ಷ ಬೀಳುತ್ತೆ ವಿತ್ ರಿಜಿಸ್ಟ್ರೇಷನ್ ಖರ್ಚು. ಅಂದರೆ ಸ್ವಂತಹ ನೀವೇ ರಿಜಿಸ್ಟ್ರೇಷನ್ ಖರ್ಚು ಬರಬೇಕು. ಮಿನಿಮಮ್ 50,000, ಮ್ಯಾಕ್ಸಿಮಮ್ ಮೇಲೆ ಆಗ್ಬೋದು ರಿಜಿಸ್ಟ್ರೇಷನ್ ಖರ್ಚು. ಯಾಕೆ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇದು ನೋಡು, ಬ್ಲ್ಯಾಕ್ ಒಂದೊಂದು ಬ್ಲ್ಯಾಕಲ್ಲಿ 4 ಮನೆ ಇರ್ತವೆ. ಈ ಕಡೆ 2, ಆ ಕಡೆ 2, ಟೋಟಲ್ 4 ಮನೆ ಫ್ರೆಂಡ್. ಇಲ್ಲಿ ಎದ್ರ ಬದ್ರ ಮನೆ ಇರ್ತವೆ ಫ್ರೆಂಡ್. ಆಲ್ಮೋಸ್ಟ್ ಎಲ್ಲ ವೈರಿಂಗ್ ಕೆಲಸ ಮತ್ತು ಟೈಲ್ಸ್ ಕೆಲಸ ಆಗಿರ್ಬೋದು, ಇವೆಲ್ಲ ಕಂಪ್ಲೀಟ್ ಆಗಿದ್ದಾವೆ. ಸೆಟ್ಟಿಹಳ್ಳಿಲ್ಲ ಅಂಥದ್ದು ಬಂದಿದೆ ಫ್ರೆಂಡು. ಸುಮಾರು ಇಲ್ಲಿ 336 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ 1 BHK ಫ್ಲ್ಯಾಟು. ಈ ಒಂದು ಸೈಡಿಗೆ ಬ್ಲ್ಯಾಕ್ ಅಂತ ಇರುತ್ತೆ, ಎಲ್ಲ ಒಂದು ಅಂತ ಇರುತ್ತೆ ಫ್ರೆಂಡ್. ಈ ಬ್ಲ್ಯಾಕಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಆಗಿದೆ. ಬಟ್ ಈ ಕಡೆ ಇನ್ನೂ ಒಂದು ಸ್ವಲ್ಪ ಕೆಲಸ ನಡಿಬೇಕು. 3rd ಫ್ಲೋರು ನಿಮ್ಗೆ ತೋರಿಸ್ತಾ ಇರೋದು. 3 ಫ್ಲೋರಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್, ಇದು ನಿಮಗೆ ಇಷ್ಟು ವಿಡಿಯೋ ನಿಮ್ಗೆ ತೋರಿಸ್ತಿದ್ದು. ಇನ್ನು ಈ ಕಡೆ ಬಂದಾಗ ನಾವು ನೋಡಿದಾಗ ಸದ್ಯಕ್ಕೆ ಎಲ್ಲ ಒಳಗೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಇಲ್ಲಿ ಕಾಂಪೌಂಡು ಸ್ವಲ್ಪ ಹಾಕಬೇಕಾಗುತ್ತೆ. ಮೆಟ್ಲು ತಾವು ಏನಿದೆಯೋ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಟೈಲ್ಸ್ ಹಾಕೋಕ್ಕೆ. ನೋಡಿ, ಸಿಮೆಂಟು, ಜಲ್ಲಿ ಪೌಡ್ರು ಕೆಲಸ ಮಾಡೋಕ್ಕೆ ಇಲ್ಲಿ ಏರ್ಪಾಡು ಮಾಡ್ತಾಯಿದ್ರು. ಎಲ್ಲ ಕಡೆನೂ ಅಷ್ಟೇ. ಈ ಕಡೆ ಒಂದು ಲೈನು ಇದೇ ಥರ ಮಾಡಿ ಟೈಲ್ಸ್ ಹಾಕೋಕ್ಕೆ ಕಾಂಪೌಂಡ್ ಹತ್ರ ಕಾರ್ಯ ನಡೀತಾಯಿದ್ದು. ಸಾಧಾರಣ ಕೆಲಸ ನಡೀತಾಯಿದೆ. ಇವೆರಡು ಓಪನ್ ಇದ್ದಾವೆ ಫ್ರೆಂಡ್.
ಫ್ರೆಂಡ್ ಇಲ್ಲಿ ಸಿಟಿಗಳಲ್ಲಿ ಸಾಕಷ್ಟು ಜನ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ. ಅಷ್ಟು ಜನನೂ ಸಹ ನಾವು EMI ಕಟ್ತಾ ಇದ್ದೀವಿ. ನಮ್ಗೆ ಇನ್ನೂ ಸರ್ಕಾರ ಯಾವತ್ತು ಕೊಡುತ್ತೆ ಫ್ಲ್ಯಾಟು ಅನ್ನೋದ್ರಲ್ಲೇ ಇದ್ದಾರೆ. ಸರ್ಕಾರ ಡೇಟ್ ಒಂದು ಕೊಡುತ್ತೆ, ಬಟ್ ಇದಾಗಿಲ್ಲ. ಫ್ರೆಂಡ್ ನೋಡಿ, ಇಲ್ಲಿ ಸ್ವಿಚ್ಗಳಾಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಎಲ್ಲ ಇಲ್ಲಿ ಕೆಲಸ ನಡೆದಿದೆ. ಇನ್ನೂ ಕೆಲಸ ಇದೆ ಇಲ್ಲಿ, ತಮ್ಮ ಸದ್ಯದಲ್ಲೇ ಆಗಲ್ಲ. ಇಲ್ಲಿ ಅಂದಾಜು ಪ್ರಕಾರ ಈ ಬ್ಲ್ಯಾಕು ಅಂದರೆ ಏನು ಈ ಸ್ಟ್ರೈಟ್ ಒಂದು ಬ್ಲ್ಯಾಕ್ ನಡೀತಾ ಇದೆಯಲ್ಲ, ಆ ಬ್ಲ್ಯಾಕು ಆಲ್ಮೋಸ್ಟ್ ಇನ್ನು 2 months ಆದರೂ ಬೇಕೇ ಬೇಕು ಅಲ್ಲಿ ಕ್ಲಿಯರೆನ್ಸ್ ಆಗೋಕ್ಕೆ. ಸಾಕಷ್ಟು ಜನ ಇಲ್ಲಿ EMI ಕಟ್ಟಿದ್ದೀವಿ, ನಮಗೆ ಮನೆ ಫ್ಲ್ಯಾಟ್ಗಳು ಸಿಗ್ತಾಯಿಲ್ಲ, ಕೊಡ್ತಿಲ್ಲ ಅಂತಲೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಬಾಡಿಗೆ ಮನೆ ಕಟ್ಟಬೇಕು, ಲೋನ್ ಕಟ್ಟಬೇಕು, ಮಕ್ಕಳು ಎಜುಕೇಷನ್ ಮಾಡಿಸ್ಬೇಕು, ಆದರೂ ಲೋನ್ ಮಾಡಿಸ್ಕೊಟ್ಟಿದ್ವಿ, ನಮಗೆ ಫ್ಲ್ಯಾಟ್ ಕೊಡ್ತಿಲ್ಲ ಅಂತಲೇ ಆದಷ್ಟು ಒತ್ತಡ ಹೇಳ್ತಾ ಇದ್ದಾರೆ. ನೋಡಿ, ಇದು ಡೆಮೋ. ಮುಂಚೆ ಸಿಟಿಗಳಲ್ಲಿ ಡೆಮೋ ಮನೆ ಇರಲಿಲ್ಲ, ಈಗ ಡೆಮೋ ಮನೆ ಮಾಡಿದ್ದಾರೆ. ನೋಡಿ, ನೆಲ್ಲಿ ಎಲ್ಲ ಫಿಟ್ ಆಗಿದೆ, ಫಿನಿಶಿಂಗ್ ಇರೋದು. ಇದು ಡೆಮೋ ಮನೆ. ನೋಡಿ, ನೆಕ್ಸ್ಟ್ ಇಲ್ಲಿ ಈ ಬ್ಲಾಕ್ ಸಿಟಿಯಲ್ಲಿದೆ. ಈ ಬ್ಲಾಕ್ ಇನ್ನೂ ತುಂಬ ಕೆಲಸ ನಡೆದಿದೆ. ಫ್ಲೋರ್ಗಳು ಮಾತ್ರ ಎದ್ದಿದೆ ಇಲ್ಲಿ ಅಷ್ಟೇ. ಇನ್ನು ಒಳಗಡೆ ಯಾವುದೇ ರೀತಿಯಲ್ಲಿ ಟೈಲ್ಸ್ ಆಗಿರ್ಬೋದು, ಏನೇ ಆಗಲಿ, ಇದು ಅಂತೂ ತುಂಬ ಕೆಲಸ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಬ್ಲಾಕ್ ಅಂತೂ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಹತ್ತಿರ ಇನ್ನೂ ಸ್ವಲ್ಪ ಕಾಂಪೌಂಡ್ ಕಟ್ಟಿ ಮಾಡಿದ್ರೆ ಒಂದು 2 months ರೆಡಿ ಆಗ್ಬೋದು. ಇದಂತೂ ಇನ್ನೂ ಒಂದು 5 months 6 months ಬೇಕೇ ಬೇಕು ಈ ಬ್ಲಾಕ್ ರೆಡಿ ಆಗೋಕ್ಕೆ. ನೋಡಿ, ಯಾವುದೇ ಥರ ಇಲ್ಲ. ಒಂದೆರಡು ಟೈಲ್ಸ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಇಲ್ಲಿ ನಡೆದಿಲ್ಲ. ಫ್ಲೋರ್ಗಳು ಇದ್ದಿದೆ ಅಷ್ಟೇ ಸಿಟಿಯಲ್ಲಿ, ಈ ಬ್ಲಾಕಲ್ಲಿ. ಎದುರುಗಡೆ ಇನ್ನು ಇಲ್ಲಿ ತುಂಬ ಕೆಲಸ ನಡಿಬೇಕಾಗುತ್ತೆ. ಈ ಬ್ಲಾಕ್ ಫ್ಲೋರ್ ಇದ್ದಿದೆ ಅಷ್ಟೇ, ಇನ್ನೆಲ್ಲ ಹೊರಗಡೆ ಟೈಲ್ಸ್ ಆಗಿ ವೈರಿಂಗ್ ಎಲ್ಲ ಪ್ರತಿಯೊಂದು ನಡಿಬೇಕು. ಫ್ರೆಂಡ್, ಇಷ್ಟು ನಿಮಗೆ ಸಿಟಿಯಲ್ಲಿ ವಿಷಯ ತಿಳಿಸಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ಇನ್ನು ಇದು ರೆಡಿ ಸದ್ಯದಲ್ಲಿ ಆಗ್ಬೋದು, ಯಾಕೆಂದರೆ ಇನ್ನೊಂದು 2 monthsಲ್ಲೇ ಇದು ರೆಡಿ ಮಾಡ್ಬೋದು. ಈ ಕಡೆ ಬ್ಲಾಕ್ ಅಂತೂ ತುಂಬ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಕಡೆ ಬ್ಲಾಕ್ ಇನ್ನೂ ವರ್ಕ್ ಜಾಸ್ತಿ ಇದೆ, ಈ ಬ್ಲ್ಯಾಕಲ್ಲಿ ವರ್ಕ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಮೇನ್ ರೋಡು. ಫ್ರೆಂಡ್, ಇಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮೆಟ್ರೋ ಆಗಿರೋದು, ಪ್ರತಿಯೊಂದು ಒಂದು 3-4 kilometers ಹತ್ರ ಸಿಗುತ್ತೆ. ಈ ಕಡೆ ಚಿಕ್ಕಬಳ್ಳಾಪುರ ಹತ್ರ